ಸೌತೆಕಾಯಿಗೆ ಎಲ್ಲ ಕಾಲದಲ್ಲಿಯೂ ಬೇಡಿಕೆ ಇದ್ರೂ ಬೇಸಿಗೆಯಲ್ಲಿ ಮಾತ್ರ ಅದು ದುಪ್ಪಟ್ಟು. ಇದನ್ನ ಅರಿತಿರುವ ಚಿಕ್ಕಬಳ್ಳಾಪುರದ ರೈತರು ಬೇಸಿಗೆಗೆ ಫಸಲು ಬರುವ ರೀತಿಯಲ್ಲಿಯೇ ಸೌತೆ ಬೆಳೆಯುತ್ತಾರೆ. ಇದರಿಂದ ಲಾಭವು ಹೆಚ್ಚು ಎಂಬ ನಿರೀಕ್ಷೆ ತರಕಾರಿ ಬೆಳೆಗಾರರಿಗಿದೆ. ಹಾಗಾಗಿಯೇ ಫೆಬ್ರವರಿ ಅಂತ್ಯದಲ್ಲಿ ಜೂನ್ ಆರಂಭದವರೆಗೂ ಸೌತೆಕಾಯಿ ಬೇಡಿಕೆ ಗರಿಷ್ಠ ಪ್ರಮಾಣದಲ್ಲಿರುತ್ತೆ. ಇದೇ ಸಮಯದಲ್ಲಿಯೇ ರೈತರ ಇಳುವರಿಯೂ ಇರುತ್ತದೆ. ಆದರೆ ಈ ಬಾರಿ ಬಿಸಿಲು ಹೆಚ್ಚ, ಧಗೆಯಿಂದಾಗಿ ಸೌತೆ ಗಿಡಗಳು ಮುರುಟಿ ಹೋದವು. ಹೇಗೋ ಬಳ್ಳಿ ಹಬ್ಬಿ ಹೂ ಬಿಟ್ಟರು ಅತಿಯಾದ ತಾಪಮಾನದ ಪರಿಣಾಮ ಹೂವು ಬಳ್ಳಿಯಲ್ಲಿಯೇ ಮುರುಡಿತು. ಇದು ರೈತನ ಜಂಗಾಬಲವನ್ನೇ ಅಲುಗಾಡಿಸಿತು. ಆದರೆ ಇಂತಹ ಬಿರು ಬೇಸಿಗೆಯಲ್ಲಿಯೂ ಸೌತೆಕಾಯಿ ಗಿಡಗಳನ್ನ ಕಾಪಾಡಿಕೊಂಡ ಮಾದರಿ ರೈತನೊಬ್ಬ ಇಲ್ಲಿದ್ದಾನೆ. ಹಗಲಿನ ವೇಳೆ ನೀರು ಹಾಯಿಸಿದ್ರೆ ಸೌತೆಕಾಯಿ ಗಿಡಗಳಿಗೆ ಅಪಾಯ ಎಂಬುದನ್ನ ಅರಿತ ಈ ರೈತ ರಾತ್ರಿ ವೇಳೆ ನೀರು ಹಾಯಿಸುವ ಮೂಲಕ ಗಿಡಗಳು ಬಿಸಿಲಿನ ತಾಪಕ್ಕೆ ಸೊರಗಿ ಹೋಗದಂತೆ ಗಂಗರಾಜು ಎಂಬ ರೈತ ಪ್ಲಾನ್ ಮಾಡಿ ಸೌತೆ ಗಿಡಗಳಿಂದ ಫಸಲು ಸಮೃದ್ಧವಾಗಿ ಬರುವಂತೆ ನೋಡಿಕೊಂಡಿದ್ದಾರೆ. ಈ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ, ಇಲ್ಲಿಯೂ ಅದೇ ಆಗಿದ್ದ. ರೈತ ಗಂಗರಾಜು ಕೈ ಕೆಸರು ಮಾಡಿಕೊಂಡು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಸೌತೆಕಾಯಿ ಗಿಡ ಕಾಪಾಡಿದ ಪರಿಣಾಮ ಉತ್ತಮ ಫಸಲು ಕೈಗೆ ಸಿಗುವ ಜೊತೆಗೆ ಬೆಲೆಯೂ ಸಿಕ್ಕಿ ಸೌತೆಕಾಯಿಯಲ್ಲಿಯೂ ಹೆಚ್ಚು ಲಾಭ ಗಳಿಸಬಹುದು ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ. ಇದರಿಂದ ಶ್ರಮಕ್ಕೆ ತಕ್ಕಂತೆ ಒಳ್ಳೆಯ ಬೆಲೆ ಬಂದಿದ್ದು ವಕೀಲರೂ ಆಗಿರುವ ಗಂಗರಾಜು ಮುಖದಲ್ಲಿ ಮಂದಹಾಸ ಮೂಡಿ ಕುಕುಂಬರ್ ರೀತಿಯಲ್ಲಿಯೇ ಕೂಲ್ ಆಗಿದ್ದಾರೆ. ಈ ಬಾರಿ ಎಲ್ಲೆಲ್ಲೂ ಬರ, ಅದರಲ್ಲೂ ಬಯಲುಸೀಮೆ ಪ್ರದೇಶಕ್ಕೆ ಸೇರಿದ ಚಿಕ್ಕಬಳ್ಳಾಪುರದಲ್ಲಿ ತುಸು ಹೆಚ್ಚೇ ಬಿಸಿಲು. ಎಂಥ ರಣ ಬಿಸಿಲಿಗೆ ರೈತರಿಗೆ ಬೆಳೆ ಕಾಪಾಡಿಕೊಳ್ಳುವುದೇ ದೊಡ್ಡ ಸವಾಲಾಗಿತ್ತು. ಆದರೆ ಇಲ್ಲೊಬ್ಬ ವಕೀಲ ವೃತ್ತಿಯ ಜೊತೆಗೆ 1 ಎಕರೆ ಕೃಷಿ ತೋಟದಲ್ಲಿ 1 ಲಕ್ಷ ರು ಬಂಡವಾಳ ಹಾಕಿ ಸೌತೆಕಾಯಿ ಬೆಳೆಯಿಂದ ಬೆಳೆದಿತ್ತು. ಇದರಿಂದ ಅವರು 7 ಲಕ್ಷ ರೂಪಾಯಿ ಆದಾಯ ಗಳಿಸಿ ಇತರರಿಗೆ ಮಾದರಿಯಾಗಿದ್ದಾರೆ. ಬಿಸಿಲಿನ ನಡುವೆಯೂ ಹಚ್ಚ ಹಸುರಾಗಿ ನಳನಳಿಸುತ್ತಿರೋ ಸೌತೆಕಾಯಿ ಗಿಡಗಳು, ಕಟಾವು ಮಾಡಿ ರಾಶಿ ಮಾಡಿರೋ ಸೌತೆಕಾಯಿಗಳು, ಭರಪೂರ ಬರದ ನಡುವೆ ಬಿರು ಬೇಸಿಗೆಯಲ್ಲೂ ಬಂಪರ್ ಸೌತೆಕಾಯಿ ಬೆಳೆದು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿರುವುದು ಚಿಕ್ಕಬಳ್ಳಾಪುರ ತಾಲೂಕು ಮಂಚನಬೆಲೆ ಗ್ರಾಮದ ವಕೀಲ ಹಾಗೂ ರೈತ ಗಂಗರಾಜ. ಚಿಕ್ಕಬಳ್ಳಾಪುರ ಅಂದ್ರೆ ಅದು ಬರದ ಜಿಲ್ಲೆ. ಈ ಬಾರಿಯ ದಾಖಲೆಯ ಬಿರು ಬಿಸಿಲಿನ ತಾಪಮಾನಕ್ಕೆ ಜಿಲ್ಲೆಯ ಎಲ್ಲಾ ಬೆಳೆಗಳು ಬಳಲಿ ಬೆಂಡಾಗಿ ಹೋಗಿ ಜಿಲ್ಲೆಯ ಬಹುತೇಕ ರೈತರು ತಮ್ಮ ತಲೆಗಳ ಮೇಲೆ ಕೈಹೊತ್ತು ಕೂರುವಂತಾಯ್ತ. ಆದರೆ ವಕೀಲ ಗಂಗರಾಜು ಮಾತ್ರ ರಾತ್ರಿ ವೇಳೆ ಸೌತೆಕಾಯಿ ಬೆಳೆಯುತ್ತಾ ಗಮನ ಹರಿಸಿ ಬಂಪರ್ ಬೆಳೆ ಬೆಳೆದಿದ್ದು ಭರ್ಜರಿ ಲಾಭ ಗಳಿಸಿದ್ದಾರೆ. ಕೇವಲ ತನ್ನ 1 ಎಕರೆ ಜಮೀನಿನಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಬಂಡವಾಳ ಹೂಡಿ ಬೆಳೆ ಬೆಳೆಯಲಾಗಿದೆ. ಕಳೆದ 1.5 ತಿಂಗಳಿನಿಂದ ಬರೋಬ್ಬರಿ 15 ಟನ್ ಸೌತೆಕಾಯಿ ಇಳುವರಿ ಪಡೆದಿದ್ದಾರೆ. ಇನ್ನು ಕೆಲವು ಟನ್ ಸೌತೆಕಾಯಿ ಸಿಗಲಿದೆ. ಈ ಮಧ್ಯೆ ಮಾರುಕಟ್ಟೆಯಲ್ಲಿ 1 ಮೂಟೆ ಸೌತೆಕಾಯಿ ದಾಖಲೆ ಎಂಬಂತೆ 1200 ರಿಂದ 1500 ರೂಪಾಯಿವರೆಗೂ ಮಾರಾಟವಾಗಿದೆ. ಇದರಿಂದ ವಕೀಲ ವೃತ್ತಿಯಲ್ಲಿ ಲಕ್ಷ ಹಣ ಗಳಿಸದಿದ್ರೂ ಸೌತೆಕಾಯಿಯಲ್ಲಿ ಲಕ್ಷ ಸಂಪಾದನೆ ಮಾಡುವಂತಾಗಿದೆ. ಸರ್, ಈ ಗಿಡಕ್ಕೆ 45 ದಿವಸ ಆಗಿದೆ ಸರ್. ಇದಕ್ಕೆ 35 ದಿವಸ ಆಗಿದೆ ಸರ್. 35 ದಿವಸಕ್ಕೆ ಶಾಂಪಲ್ ಆಗುತ್ತೆ ಸರ್. ತಳಿ ಬಂದ್ಬಿಟ್ಟು ರೆಸಿಪಿ ಅಂತ, ತುಂಬ ಗುಣಮಟ್ಟದಿಂದ ಕೂಡಿದೆ ಈ ತಳಿ. ಬಟ್ ಅದಕ್ಕೆ ನೀರಿನ ಅಭಾವ ಇರೋದ್ರಿಂದ ಬೇಸಿಗೆಯಲ್ಲಿ ಎಲ್ಲ ರೈತರಿಗೂ ಗೊತ್ತಿರ್ತಕ್ಕಂಥದ್ದೇ. ನೀರಿನ ಅಭಾವ ಇರೋದ್ರಿಂದ ನಮಗೆ LT5 ಕರೆಂಟ್ ತಗೊಂಡು, ಇಂಡಸ್ಟ್ರಿಯಲ್ ಕರೆಂಟ್ ಅದು LT5 ಅಂದರೆ, ಅದರಲ್ಲಿ ತಗೊಂಡು ರಾತ್ರಿ ಹೊತ್ತು ಮಾತ್ರ ತೋಟಕ್ಕೆ ನೀರು ಹಾಯಿಸ್ತೀರಿ ಸರ್. ಈ ಬಿಸಿಲಲ್ಲಿ ನೀರು ಹಾಯಿಸಿದ್ರೆ ಡ್ರಿಪ್ಪು ಬಿಸಿಯಾಗಿರುತ್ತೆ, ಭೂಮಿಯಲ್ಲಿ ಇರ್ತಕ್ಕಂಥ ಮಣ್ಣು ಬಿಸಿಯಾಗಿರುತ್ತೆ. ಆ ನೀರು ಬಿಟ್ಟಾಗ ಗಿಡಕ್ಕೆ ವೈಪರೀತ್ಯ ಆಗಿ ಹವಾಮಾನ ವೈಪರೀತ್ಯದಿಂದ ಗಿಡ ಹಾಳಾಗುತ್ತೆ. ಎಲ್ಲ ಕಡೆ ರೈತರಿಗೆ ಅನುಭವಿಸ್ತಾ ಇರ್ತಕ್ಕಂಥ ಒಂದು ಸಹಜ ಪ್ರಕ್ರಿಯೆ. ಆದರೆ ನಾವು ರಾತ್ರಿ ಹೊತ್ತು ತೋಟಕ್ಕೆ ನೀರು ಬಿಡೋದ್ರಿಂದ, ಬೆಳಗ್ಗೆ ಅರ್ಲಿ ಮಾರ್ನಿಂಗು 5 ರಿಂದ 6 ಗಂಟೆ ಒಳಗಡೆ ನೀರು ಬಿಡೋದ್ರಿಂದ ಆ ಗಿಡಕ್ಕೆ ತಂಪಾಗಿದ್ದು ಆ ಭೂಮಿಯಲ್ಲಿರ್ತಕ್ಕಂಥ ಫಲವತ್ತತೆ, ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯದಿಂದ ಗಿಡ ಚೆನ್ನಾಗಿ ಬೆಳವಣಿಗೆ. ಸರ್, ಅದು ನಾನು ಮೊದಲು ಕೃಷಿ ಮಾಡ್ತಿದ್ದೆ. ಇದು ಮಣ್ಣಿನ ನನಗೆ ವಾಸನೆ ಏನಿದೆ, ಇದರಿಂದ ನಾನು ಪ್ರಭಾವಿತನಾಗಿ ಮೊದಲಿಂದನೂ ವ್ಯವಸಾಯದಲ್ಲಿ ಇರ್ತಕ್ಕಂಥವನು. ಇತ್ತೀಚೆಗೆ ಅಡ್ವೊಕೇಟ್ ಇದರಲ್ಲಿ ಮಾಡ್ತಿರೋದು. ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಬೆಳೆ ತೆಗೆಯೋದು ಮೊದಲಿಂದ ತೋಟಗಾರಿಕೆ ಇಲಾಖೆಯವರ ಸಹಕಾರದಿಂದ ಕರಗತ ಮಾಡ್ಕೊಂಡಿರೋದ್ರಿಂದ ಬೆಳೆ ಬೆಳೆದು ಮತ್ತೆ ಬೆಳಗ್ಗೆ ಹೊತ್ತು ಕೆಲಸ ಮಾಡ್ತೀರಿ, ರಾತ್ರಿ ಹೊತ್ತು ಲೇಬರ್ಸ್ ಒಬ್ಬರನ್ನ ಇಟ್ಕೊಂಡಿದ್ದೀರಿ ಸರ್. ಇದಕ್ಕೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಮ್ಮಿನೇ ಇದೆ ಸರ್. ಆದರೆ ಸಾಗಾಣಿಕೆ ವೆಚ್ಚ ಮತ್ತು ಕೂಲಿ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ ಯಾರೂ ಹೆಚ್ಚಾಗಿ ಹಾಕೋಕ್ಕೋಗಲ್ಲ. ನಮ್ಮ ಜಿಲ್ಲೆಯಲ್ಲಿ ಹೂವಿನ ಬೆಳೆಗಳಿಗೆ ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ತರಕಾರಿನ ಕಡಿಮೆ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಹಾಗಾಗಿ ಇದನ್ನು ಬೆಳೆಯೋದಕ್ಕೆ ಒಂದು ಪ್ರಯತ್ನ ಪಟ್ಟು ಸರ್. ಎಕರೆಗೆ ಅರ್ಧ ಎಕರೆ ಒಂದು ಬ್ಯಾಚ್ ಆಗಿದೆ ಸರ್. ಅದರಲ್ಲಿ 40 ರಿಂದ 50 ಬ್ಯಾಗು ದಿನ ಬಿಟ್ಟು ದಿನ ಬರ್ತಿದೆ. ಮಾರುಕಟ್ಟೆಯಲ್ಲಿ ಇದಕ್ಕೆ ದರ ತುಂಬ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ. ಒಂದು ಬ್ಯಾಗ್ ಬಂದುಬಿಟ್ಟು ಈಗ SAT ಅಂತ ಮಂಡಿಯಲ್ಲಿ ಆಗ್ತಾಯಿದ್ರಿ 1200 ರೂಪಾಯಿವರೆಗೂ ಹೋಗ್ತಿದೆ ಸರ್. ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ಕಾಯಿ ಇರೋದ್ರಿಂದ ಒಳ್ಳೆ ದರ ಸಿಗ್ತಾ ಇದೆ ಸರ್. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ರೈತರು ಕಷ್ಟ ಸಹಿಷ್ಣುಗಳು, ಪರಿಶ್ರಮಿಗಳು.
ಆದರೆ ಅವರಿಗೆ ನಮ್ಮ ಭಾಗದಲ್ಲಿ ನೀರಿನ ಕೊರತೆ ತುಂಬ ಇದೆ. 1500 ಆಳ ಕೊಳವೆ ಬಾವಿ ಕೊರೆಸಿದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಹಾಗಾಗಿ ನಮಗೆ ಶಾಶ್ವತ ನೀರಾವರಿ ಸೌಲಭ್ಯಗಳನ್ನು ನಮ್ಮ ಸರ್ಕಾರ, ಆಳುವ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನೀರಿನ ಸೌಲಭ್ಯವನ್ನು ಕೊಟ್ಟರೆ ನಾವು ಬಂಗಾರದಂಥ ಬೆಳೆಗಳನ್ನು ಬೆಳೆಯುವಂಥ ರೈತರು ನಮ್ಮ ಈ ಜಿಲ್ಲೆಯಲ್ಲಿದ್ದೀರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅದೇ ರೀತಿಯಾಗಿ ಇನ್ನೊಂದು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನೆಂದರೆ, ಈಗ ನಂದು ಯಾವುದೋ ಒಂದು ಬಿಸ್ಲರಿ ಫ್ಯಾಕ್ಟ್ರಿ ಇದೆ, ಒಂದು ವಾಟರ್ ಬಾಟ್ಲು 10 ರೂಪಾಯಿ 20 ರೂಪಾಯಿ ಅಂತ ನಿಗದಿ ಮಾಡ್ತಾರೆ, ಯಾವುದೋ ಒಂದು ಟ್ಯಾಬ್ಲೆಟ್ಸ್ಗೆ ನಿಗದಿ ಮಾಡ್ತಾರೆ. ಆದರೆ ನಾವು ಬೆಳೆ ತೆಗೆದು ರಕ್ತವನ್ನು ಕೊಟ್ಟು ನಾವು ಬೆಳೆ ತೆಗೆಯೋದು, ರಕ್ತ ಹರಿಸಿ ರಾತ್ರಿ ಹೊತ್ತು ಹಾವು ಇನ್ನೊಂದು ಮತ್ತೊಂದು ಏನೂ ಕಾಣ್ದಿರ. ಆದರೆ ನಾವು ತರಕಾರಿನ ತಗೊಂಡೋದಾಗ, ಯಾವುದೇ ಒಂದು ಹೂವು ತಗೊಂಡೋದಾಗ ರೈತರಿಗೆ ಒಂದು ನಿಗದಿತ ಬೆಲೆ ಇಲ್ಲ, ಅವ್ರು ಏನು ಹೇಳ್ತಾರೋ ಅದೇ ಬೆಲೆ ಇದೆ. ಆದ್ದರಿಂದ ನಮಗೆ ನಿಗದಿತ ದರವನ್ನು ಸರ್ಕಾರಗಳು ಒದಗಿಸ್ಕೊಟ್ರೆ ನಾವು ಇನ್ನೂ ಹೆಚ್ಚಾಗಿ ಕೆಲಸ ಮಾಡಿ ರೈತರು ಹೆಚ್ಚಿನ ಅಭಿವೃದ್ಧಿ, ದೇಶದ ಆರ್ಥಿಕತೆಗೆ ನಾವು ಸಹಕಾರ ಕೊಡ್ತೀರಿ. ನಾವು ರೈತರು ದೇಶದ ಬೆನ್ನೆಲುಬು ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.